ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಊಟಿ ಡೇ ಟು ರೈಡ್ ಇದೆ ನಮ್ಮ ಹಿಲ್ಬರ್ಡ್ ಹೋಮ್ ಸ್ಟೇ. ಹೋಮ್ ಸ್ಟೇ ಬಗ್ಗೆ ಹೇಳಬೇಕು ಅಂದರೆ ಏನು ಹೋಮ್ ಸ್ಟೇ ಅಲ್ಲ, ಎಲ್ಲ ರೂಮ್ಗಳು. ಸುಮ್ಮನೆ ಹೋಮ್ ಸ್ಟೇ ಅಂತ ಸ್ಟಾಕ್ ಮಾಡಿದ್ದಾನೆ. ಆದರೆ ಒಂದು ದಿನಕ್ಕೆ ಪರವಾಗಿಲ್ಲ. ರೂಮ್ ಏನು ಆ ಥರ ಹೇಳ್ಕೊಳ್ಳೋ ಥರ ಅಲ್ಲ, ಏನಿರಲಿಲ್ಲ. ಓಕೆ, ಒಂದು ದಿನ ಸ್ಟೇ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಸೊ ನಾವಿವತ್ತು ಬೇರೆ ಸ್ಟೇ ಹುಡ್ಕೊಂಡು ಹೋಗ್ತೀವಿ. ಯಾವುದಿದೆ ಹಂಗೆ ನೋಡ್ತೀವಿ. ಬನ್ನಿ, ಲೆಟ್ಸ್ ಗೋ ಟುವರ್ಡ್ಸ್. ಇವಾಗ ಯಾವುದೋ ಒಂದು ಲೋಕಲ್ ಹೋಟ್ಲ್ ಹುಡುಕಿದ್ದಾರೆ ಸಂಜಯ್ ಅವರು. ಟುವರ್ಡ್ಸ್ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಲೆಟ್ಸ್ ಗೋ. ಗುರು, ಇದೆ ನಮ್ಮ ಹೋಮ್ ಸ್ಟೇಯಿಂದನೇ ಒಂದು ಆಫ್ ರೋಡಿಂಗ್ ಥರ ಶುರು ಆಗುತ್ತೆ ಬರಬೇಕಾದ್ರೆ. ರಾತ್ರಿ ಆಗಿತ್ತು ಅಂತ ನಾನು ವಿಡಿಯೋ ಮಾಡಿಲ್ಲ. ಒಂದು ಚೂರು ಮೇಲಿರೋಕ್ಕೆ ಹಿಲ್ ವ್ಯೂ ಹೋಮ್ ಸ್ಟೇ ಅಂತ ಹಾಕಿದ್ದಾನೆ. ಚೂರು ಹಿಲ್ ಕಾಣಿಸುತ್ತೆ, ಆದರೆ ಆ ಥರ ಎಲ್ಲ ಕಾಣಿಸಲ್ಲ. ಒಂದು ಊಟಿಲಿರೋ ಒಂದು ನಾರ್ಮಲ್ ರೋಡೇ ಇದೆ. ಬನ್ನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಯಾವ್ದು ಗುರು, ಇಲ್ಲಿ ಬರೀ ಟ್ರಾಫಿಕ್ಕು. ಆದರೆ ಒಂದೇನಂದರೆ ಡಿಸೆಂಬರ್ ವಾಸ್ ನಾಟ್ ಇಲ್ಲೇನು ಅಷ್ಟೇನು ಮ್ಯಾಟ್ರ್ ಆಗಲ್ಲ. ಬಟ್ ಡಿಸೆಂಬರ್ 28 30 ನೀವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ. ಬಟ್ ಆದರೆ ಎಲ್ಲರಿಗೂ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ರಜಾ ಇರೋದೇ ಅವಾಗಲ್ವಾ. ಸೊ ಯಾವಾಗ ಪ್ಲ್ಯಾನ್ ಮಾಡೋದು? ಸ್ಟ್ರೈಟಾ ಲೆಫ್ಟಾ? ಬನ್ನಿ, ಟಿಫನ್ ಮಾಡೋಕ್ಕೆ ಹೋಗುವ. ಇದೇ ನಾನು ಹುಡುಕ್ತಾ ಇದ್ದೆ ಅವಾಗಿಂದ ಹೋಟೆಲ್. ಇದು ಶ್ರೀ ಲಕ್ಷ್ಮೀ ಇಲ್ಲಣ್ಣ ಅಂತ. ಗೂಗಲ್ ರೇಟಿಂಗ್ ನೋಡ್ಕೊಂಡು ಬಂದಿದ್ದೀವಿ. 4 ರೇಟಿಂಗ್ ಇತ್ತು. ಇಲ್ಲಿ ಬಂದಿರೋ ಜನ ಎಲ್ಲ ಒಂದು ಚೆನ್ನಾಗಿ ರೇಟಿಂಗ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ನೋಡೋಣ. ಹೀಗೆ ಹೋಟ್ಲಿಗೆ ಬಂದ್ವಿ. ಒಂದು ಹೋಟೆಲ್ ಫೇಮಸ್ ಆಗಿರೋ ಇಡ್ಲಿ, ಫೇಮಸ್ ಅಂತಲ್ಲ, ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ಪೊಂಗಲ್ ತೊಗೊಂಡಿದ್ದೀವಿ. ಇಡ್ಲಿ ಮತ್ತು ಪೊಂಗಲ್ಲು ಟೇಸ್ಟ್ ಮಾಡ್ತಾಯಿದ್ದೀನಿ. ಪೊಂಗಲ್ಲು ಅದ್ಭುತವಾಗಿದೆ. ಇಡ್ಲಿ ಪೊಂಗಲ್ ತಗೊಳ್ಳಿ, ಆದಷ್ಟು ಪ್ರಿಫರ್ ಮಾಡಿ. ದೋಸೆಲೆಲ್ಲ ಅಷ್ಟು ಚೆನ್ನಾಗಿ ಮಾಡಲ್ಲ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಬೊಟಾನಿಕಲ್ ಅಲ್ಲ, ಸಾರಿ, ಕರ್ನಾಟಕ ಸಿಟಿ ಹಾರ್ಟಿಕಲ್ಚರ್ ಗಾರ್ಡನ್ ಕಡೆ ಹೋಗೋ ದಾರಿಲಿ ಎಲ್ಲ ಸಿಗುತ್ತೆ. ಈ ಥರ ರೋಡ್ಸು ನೀರು ಪಾರ್ಕ್ ಬೇರೆ ಇದೆಯಂತೆ. ಹೋಗೋಕ್ಕೆ ಕರ್ನಾಟಕ ಸಿಟಿ ಹಾರ್ಟಿಕಲ್ಚರ್ ಇದೆ ಗಾರ್ಡನ್ನು. ಬನ್ನಿ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಗಾರ್ಡನ್ ಹೆಂಗಿದೆ ಅದೆಲ್ಲ ನೋಡ್ಕೊಂಡು ಬರೋಣ. ಲೆಟ್ಸ್ ಗೋ. ಪಾರ್ಕಿಂಗ್ ಎಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಒಳಗಡೆ. ಇದೆ ಎಂಟ್ರೆನ್ಸ್ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ಗೆ. ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗಬೇಕು. ಬನ್ನಿ ಹೋಗೋಣ. ಈ ಥರ ಇಲ್ಲೊಂದು ಬಗ್ಗಿ ರೈಡ್ ಆಪ್ಷನ್ನು ಇದೆ. ಒಂದು 200 ರೂಪಾಯಿ ಕೊಟ್ಟರೆ ನಿಮಗೆ ಇಲ್ಲಿ ಬಗ್ಗಿ ರೈಡ್ಗೂ ಕರ್ಕೊಂಡು ಹೋಗ್ತಾನೆ. ಕ್ಯಾಮ್ರಾಗೆ ಬೇರೆ ಟಿಕೆಟ್ ಇದೆಯಂತೆ. ನನ್ನ ಮಗನ ಹತ್ರ ಸ್ಟಿಲ್ ಕ್ಯಾಮ್ರಾ ಇದಲ್ಲ ಅಂತ ಜೂಟು ಹೋಗ್ತಾ ಇದ್ದೀವಿ. ನೋಡೋಣ, ಹೆಚ್ಕೋ. ಇದೆ ಗುರು, ಇದೆ ಕರ್ನಾಟಕ ಸ್ಟೇಟ್ ಹಾರ್ಟಿಕಲ್ಚರ್ ಗಾರ್ಡನು. ನಮ್ಮ ಕರ್ನಾಟಕ ಹೆಮ್ಮೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಏನೋ ಬ್ರಿಡ್ಜ್ ಇದೆ, ಇದಿದೆ. ಒಂದು ವೈನ್ ಯಾರ್ಡನ್ನು ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದೊಂದು ನೋಡಿಕೊಂಡು ಹುಡುಕೊಂಡು ಹೋಗ್ತಾ ಇರೋಣ. ನಮ್ಮ ಒಂದಿಬ್ಬರು ಬರ್ತಾ ಇದ್ದಾರೆ ಬೆಂಗಳೂರಿಂದ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಅವ್ರು ಬರೋ ಗ್ಯಾಪಲ್ಲಿ ನಾವು ಇದನ್ನು ಮುಗಿಸ್ಕೊಂಬಿಡೋಣ ಅಂತ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲಿ ಸುಸ್ತಾಗ್ಬಿಟ್ಟು ಬೇಜಾರಾದರೆ ಇರೋಕ್ಕೆ ಅಂತ ಇಲ್ಲೊಂದು ನೆರಳು ಥರ ಒಂದು ರೂಫ್ ಥರ ಹಾಕಿದ್ದಾರೆ. ಇಲ್ಲಿಂದ ಫುಲ್ ಕಾಣಿಸ್ಬಿಡುತ್ತೆ.
ಇಲ್ಲಿಂದ ಫುಲ್ ಕರ್ನಾಟಕ ಹಾರ್ಟಿಕಲ್ಚರ್ ಲ್ಯಾಂಡ್ ಕಾಣಿಸುತ್ತೆ. ನಿಮಗೊಂದು ವ್ಯೂ ಚೆನ್ನಾಗಿದೆ ನೋಡಿ, ಫುಲ್ ವ್ಯೂ ಇಲ್ಲಿಂದ ಕಾಣಿಸುತ್ತೆ. ಈ ದೊಡ್ಡ ಮರ ಅಲ್ಲ, ಶುದ್ಧ ಐತೆ ಗುರು ಈ ಮರ. ಹತ್ತಬೇಕಂತ ಆಸೆ ಆದರೆ ಹತ್ತಕ್ಕೆ ಬರಲ್ಲ. ಇದೇ ಒಂದು ಫುಲ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಬನ್ನಿ ಹಂಗೆ ಮುಂದೆ ಮುಂದೆ ಹೋಗ್ತಾ ಏನೇನಿದೆ ಎಲ್ಲ ನಾನು ಒಂದೊಂದೇ ತೋರಿಸ್ಕೊಂಬರ್ತೀನಿ. ಯಾವುದೋ ಒಂದು ಜಾಗ ಇದೆ ಇಲ್ಲಿ, ನಾನಾ ಥರದ ಎಲ್ಲ ಥರದ ಪ್ಲ್ಯಾಂಟ್ಗಳು, ಎಲ್ಲ ಥರದ ನಾನಾ ಥರದ ಹೂಗಳು ಎಲ್ಲ ಇದೆ. ನೇಚರ್ ಅಟ್ ಇಟ್ಸ್ ಬೆಸ್ಟ್ ಅಂತಾರಲ್ಲ, ಆ ಥರ ಇದೆ. ಎಲ್ಲರೂ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ಯಾರಿಗೆ ಕ್ಯಾಪ್ಚರ್? ಓಕೆ ಓಕೆ, ಸಂಜಯ್ ಅವ್ರು ಕ್ಯಾಪ್ಚರ್ ಮಾಡು ಅಂತ ಇದ್ದಾರೆ. ಅವ್ರು ಏನಕ್ಕೆ ಕೇಳಿದ್ರು ಅಂತ ನಿಮಗೂ ಅರ್ಥ ಆಗಿರಬೇಕು. ಇದನ್ನು ನೋಡಿ, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಸೂಪರ್ ಆಗಿದೆ ಗುರು, ಒಳ್ಳೆ ಏನಂತಾರೆ ಕಾಮ್ ಅನಿಸುತ್ತೆ. ನಾನಾ ಥರದ ಹೂವುಗಳನ್ನ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಟ್ರೈನ್ ನೋಡಿ ಎಕ್ಸಿಟು ಅಲ್ಲಿ ಇನ್ನೊಂದಿದೆ, ಬನ್ನಿ ಮುಂದೆ ಹೋಗೋಣ. ಅದ್ರ ಒಳಗಡೆ ಹೆಂಗಿದೆ ಅಂತ ಹಂಗೆ ಬರಬೇಕಾದ್ರೆ ನೋಡ್ತಾ ಇದ್ವಿ, ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜು, ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹಂಗೆ ಇಲ್ಲಿ ಇರೋ ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋಣ, ಅದರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ. ಇಲ್ಲಿಂದ ಅಲ್ಲಿ ನಡೆಯೋಕ್ಕೆ ಈ ಥರ ಕಲ್ಗಳು ಹಾಕಿದ್ದಾರೆ. ಕಲ್ಗಳು ಹಾಕಿ ಇಲ್ಲಿಂದ ನಡ್ಕೊಂಡು ಹೋಗಿ ಹಂಗೆ ಬ್ರಿಡ್ಜ್ ಕಡೆಗೆ ಹೋಗೋಣ. ಬ್ರಿಡ್ಜು ಒಳಗಡೆ ಹಿಂಗಿರುತ್ತೆ ನೋಡೋಣ. ಇದ್ಯಾವ್ದಿದು ಗೊತ್ತಿಲ್ಲ, ಇದು ಇವ್ರ ಹೆಸರು ಹಾಕಿಲ್ಲ. ಇದೆ ಒಂದು ವಾಕಿಂಗ್ ಬ್ರಿಡ್ಜ್ ಇದೆ. ಬ್ರಿಡ್ಜಲ್ಲಿ ನೋಡ್ಕೊಂಡು ಹೋಗೋಣ. ಈ ಬ್ರಿಡ್ಜ್ ನೋಡಿದ್ರೆ ನನಗೆ ರಿಷಿಕೇಶ್ ನಾಪ್ಪ ಬರುತ್ತೆ. ನಾವು ರಿಷಿಕೇಶಲ್ಲೂ ಈ ಥರ ಒಂದು ಬ್ರಿಡ್ಜ್ ಮೇಲೆ ನಡೆದಿದ್ವಿ. ನೀವು ಲಾಸ್ಟ್ ಈ ಕೇದಾರ್ಕಂಠ ವಿಡಿಯೋಲ್ಲಿ ನೋಡಿರ್ತೀರ, ಬಟ್ ಅದೇ ಬೇರೆ ಇದೇ ಬೇರೆ. ಬಟ್ ಆದರೂ ಬ್ರಿಡ್ಜು ಚೆನ್ನಾಗಿದೆ, ಫೋಟೋ ತಗೋತಾ ಇದ್ದಾರೆ. ಒಂದು ಸೆಕೆಂಡ್, ಬೇಗ ಮೂವ್ ಆಗ್ಬೋಣ. ಹ್ಯಾಂಗಿಂಗ್ ಬ್ರಿಡ್ಜ್. ಬನ್ನಿ, ಇಲ್ಲೇ ಬ್ರಿಡ್ಜ್ ಎಂಡ್ ಕಾಣಿಸ್ತಿದೆ. ಬ್ರಿಡ್ಜ್ ಮುಗಿಸ್ಕೊಂಡು ಬೇರೆ ಯಾವ್ಯಾವ ಸ್ಪಾಟ್ ಇದೆ ನೋಡಿಕೊಂಡು ಹಂಗೆ ಮುಂದೆ ಹೋಗೋಣ. ಬ್ರಿಡ್ಜೆಲ್ಲ ಮುಗಿಸ್ಕೊಂಡು ಇದೆ ಆ ಬ್ರಿಡ್ಜು, ಮಗಳೇ ತೋರಿಸ್ತಾನೆ. ಇಲ್ಲಿ ಮಾತ್ರ ಮೋಸ್ಟ್ಲಿ ಮ್ಯೂಸಿಕಲ್ ಫೌಂಟೇನ್ ರೆಡಿ ಆಗ್ತಾಯಿದೆ ಅನಿಸುತ್ತೆ. ಸದ್ಯಕ್ಕೆ ಇನ್ನೂ ಶುರು ಮಾಡಿಲ್ಲ. ಊಟಿಗೆ ಬಂದಾಗ ಶುರು ಮಾಡಿದ್ಮೇಲೆ ನೀವು ಯಾವಾಗನ ಬಂದಾಗ ಇಲ್ಲಿ ಕೂತ್ಕೊಂಡು ನೀವು ಮ್ಯೂಸಿಕಲ್ ಫೌಂಟೇನ್ ನೋಡ್ಬೋದು. ನಾವು ಮಧ್ಯಾಹ್ನ ಬಂದಿದ್ದೀವಿ, ಸೊ ಯಾವುದೂ ಇರಲ್ಲ. ಬನ್ನಿ
ಆಲ್ಮೋಸ್ಟ್ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ದಾಯಿತು. ಇಲ್ಲಿಂದ ಟುವರ್ಡ್ಸ್ ಎಕ್ಸಿಟಲ್ಲಿ ಇನ್ಯಾವುದೋ ಒಂದು ವೈನ್ ಯಾರ್ಡ್ ಇದೆ ಅಂತ ಹೇಳಿದ್ರು. ಎಷ್ಟು ನಿಜ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ನೋಡಿಕೊಂಡು ನೆಕ್ಸ್ಟ್ ಸ್ಪಾಟ್ಗೆ ಹೋಗೋಣ. ಹಿಂಗೆ ವಾಪಸ್ ಹೋಗ್ತಾ ಇದ್ವಿ. ಅದೆಲ್ಲ ನೋಡಿ ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ಮದರ್ ಫ್ಯಾಕ್ಟ್ರಿ ಮಾಡ ಈಗಿನ ಮಕ್ಕಳ ಕಾರಣ. ಹಾಯ್, ವಾಟ್ಸ್ ಯುವರ್ ನೇಮ್? ವಿಚ್ ಸ್ಕೂಲ್? ವೇರ್ ಇಸ್ ಇಟ್? ಪಾಲಿಕಾಟ್, ಕೇರಳ. ನೈಸ್. ಕೇರಳದಿಂದೆಲ್ಲ ಹುಡುಗರು ಬಂದಿದ್ದಾರೆ. ಇಲ್ಲಿ ಎಲ್ಲ ನನಗೆ ಮಲಯಾಳಂ ಬರೋಲ್ಲ ಅಂತ ಇಂಗ್ಲೀಷಲ್ಲಿ ಮಾತಾಡುತ್ತೆ. ಎಲ್ಲ ಮಜಾ ಮಾಡ್ತಾ ಇದ್ದಾರೆ. ಯಾ, ಇಟ್ಸ್ ಕೆ ಸ್ಪಾರ್ಕ್ ಪ್ಲಗ್ಸ್. KA for Karnataka Spark Plug. Will you subscribe? Yes. Thank you so much. I'll post this. Bye. ಪಾಪ ಹುಡುಗಿ ಬಂದು ಯಾವ ಚಾನಲ್ಲು ಅಂತೆಲ್ಲ ಕೇಳಿದ್ಲು. ನೈಸ್, ಖುಷಿ ಆಗುತ್ತೆ ನನಗೆ. ತುಂಬ ಖುಷಿ ಆಯಿತು. ಆ ಮಗು ಬಂದು ಯಾವ ಚಾನಲ್ಲು ಅಂತೆಲ್ಲ ಕೇಳಿದ್ದು. ಡೆಫಿನೆಟಾಗಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವಳಿಗೆ. ಬನ್ನಿ ಗುರು, ಯಾವುದೋ ಒಳ್ಳೆಗಡೆ ಒಂದು ಸ್ಪಾಟ್ ಸಿಗ್ತಾ. ಮೋಸ್ಟ್ಲಿ ಲಾಸ್ಟ್ ಆ್ಯಂಡ್ ಫೌಂಡ್ ಥರನಾ, ಒಳಗೋದ್ರೆ ಹೊರಗೆ ಬರೋಕ್ಕಾಗಲ್ಲ ಅಂತಾನ. ಟಕೇಶೀಸ್ ಕಾಸಲ್ಲಿ. ಬನ್ನಿ ಹಿಂಗೆ ಹೊರಗಡೆ ಹೆಂಗೋ ಜಾಗ ಹುಡ್ಕೊಂಡು ಹೋಗೋಣ. ಓಹೋ, ಸಖತ್ತಾಗಿ ಮಾಡಿದ್ದಾರೆ. ಸೂಪರ್. ಏನದು, ನಾಯಿನಾ? ನಾಯಿ. ಈ ಕಡೆಯಿಂದ ನಾಯಿ ಥರ ಕಾಣಿಸ್ತಾ ಇದೆ, ಆ ಕಡೆಯಿಂದ ಏನು ಕಾಣಿಸೋದು ಗೊತ್ತಿಲ್ಲ. ನಾಯಿ ಅಂದ್ಕೊಂಡೆ ನಾಯಿ, ನೀವೇನೋ ಅನ್ಕೋಬೋದು. ಬನ್ನಿ. ಓಕೆ, ಅಲ್ಲಿಂದ ಇನ್ನೊಂದು ವ್ಯೂನು ತೋರಿಸ್ತಾ ಇದ್ದೀನಿ ನಾನು ಇವಾಗ. ಇಲ್ಲಿಂದ ನಿಮ್ಗೇನು ಅನಿಸುತ್ತೆ ಪ್ಲೀಸ್ ನೋಡಿದಾಗ ಕಮೆಂಟ್ ಮಾಡಿ. ಇದು ನಿಮ್ಗೇನು ಅನಿಸುತ್ತೆ? ನನಗೇನೋ ನಾಯಿ ಥರ ಕಾಣಿಸ್ತಾ ಇದೆ, ನಿಮ್ಗೇನು ಅನಿಸ್ತಾ ಇದೆ ಅಂತ ಆನೆಸ್ಟ್ ಕಮೆಂಟ್ ಕೊಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಊಟಿಲಿ ಎಲ್ಲ ಕಡೆ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ನೀವು ಪರ್ಸನಲ್ ಬಾಟಲ್ಸ್ನ ಕ್ಯಾರಿ ಮಾಡಬೇಕು. ಇಲ್ಲ ಈ ಥರ ಇಲ್ಲಿ ಬಂದಾಗ ನೀರಿಟ್ಟಿದ್ರೆ ಉಳ್ಳಕ್ಕು ನೀರು ಕುಡ್ಕೊಂಡು ಹೋಗ್ಬೇಕಾಗತ್ತೆ. ಇದೊಂದೇ ಆಪ್ಷನ್ ಇರೋದು. ಅಂತೂ ನೀವು ನೋಡಿದಿರಂಗೆ ನಮ್ಮದು ಬೊಟಾನಿಕಲ್ ಗಾರ್ಡನ್ ಇದು ಮುಗೀತು. ಇಲ್ಲಿ ವೈನ್ ಯಾರ್ಡ್ ಅಂತ ಒಂದು ಸ್ವಲ್ಪ ಕಾಗೆ ಆರಿಸ್ಬಿಟ್ಟಾನೆ. ಇಲ್ಲಿ ವೈನ್ ಯಾರ್ಡ್ ಇಲ್ಲ, ಒಳ್ಳೆ ಗಾರ್ಡನ್ ಇದೆ. ಬಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಟುವರ್ಡ್ಸು ದೊಡ್ಡ ಬೆಟ್ಟ ಪೀಕ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋಣ. ಹಂಗೆ ನೀವು ನೋಡ್ದಂಗೆ ಬೊಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡು ಅವಂಗೆ ಇವಾಗ ಸಂಜೆಗೆ ಅವರೊಂದು ಟೀ ಫ್ಯಾಕ್ಟ್ರಿಗೆ ಹೋಗೋಣ ಅಂದರು. ಫಸ್ಟ್ ನಾವು ಇವಾಗ ಒಂದು ಊಟಿ ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಒಂದು ಫೇಮಸ್ ಟೀ ಫ್ಯಾಕ್ಟ್ರಿ ಇದೆ ಇಲ್ಲಿ. ಅದು ನೋಡಿಕೊಂಡು ಅಲ್ಲಿ ಟೀ ಕೊಟ್ಟರೆ ಟೀ ಕುಡ್ಕೊಂಡು ಹಂಗೆ ಮುಂದೆ ಹೋಗೋಣ ಅಂತ. ಹೊಸ ದಾರಿ ಇದೆ. ಎಲ್ಲೆಲ್ಲೂ ಬೆಟ್ಟ, ಎಲ್ಲೆಲ್ಲೂ ಗುಡ್ಡ, ಎಲ್ಲೂ ಬೆಟ್ಟ. ಬೆಟ್ಟದ ಮೇಲೆ ಅಲ್ವಾ ನಾವು ಇರೋದು. ಜೋಕಿಂಗ್. ಎಲ್ಲಪ್ಪ ಇದು ಆ್ಯಕ್ಚುಲಿ ಸಂಜಯ್ ಅವ್ರ ಹತ್ರ ಇರೋದು ಲೊಕೇಶನು. ಅವ್ರನ್ನ ಮುಂದೆ ಕಟ್ಬಿಟ್ಟು ನಾವು ಅವ್ರನ್ನ ಫಾಲೋ ಮಾಡೋಣ, ಬೆಟರ್ ಅಲ್ವಾ? ಆಲ್ರೆಡಿ ಮೊಬೈಲ್ ನೋಡ್ತಾ ಇದ್ದಾರೆ ಎಲ್ಲಪ್ಪ ಅಂತ. ಬನ್ನಿ ಮುಂದೆ ಮುಂದೆ ಹೋಗೋಣ. ಇದೇ ದಾರಿ ಬಂದ್ವಿ. ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಅಂತ. ಓಹೋ, ಎಲ್ಲರೂ ಫುಲ್ಲು ಬಂದಿದ್ದಾರಪ್ಪ ಇಲ್ಲಿ. ಬೆಂಚ್ ಮಾರ್ಕ್ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಓಹೋ, ಇಲ್ಲೇ ಆಯ್ತಲ್ಲ. ತೋರಿಸ್ತಾ ಇದ್ದಾರೆ ಟೀ ಫ್ಯಾಕ್ಟ್ರಿ ಅಂತ, ಟೀ ಮ್ಯೂಸಿಯಂ ಈ ಕಡೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಅಂತ, ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಬನ್ನಿ ಇಲ್ಲಿ ಹೆಂಗಿರುತ್ತೆ ನೋಡೋಣ. ಇಲ್ಲಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಇದೆ. ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಇವಾಗ ಟೀ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದ್ದೀವಿ. ಆ ಟೂರ್ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಮತ್ತು ಬೆಂಗಳೂರಿಂದ ಹೆಂಗೋ ಅಮಿತ್ ಅವರು ಮತ್ತು ಚಂದನ್ ಅವರು ಬಂದಿದ್ದಾರೆ. ಅಮಿತ್, ವೆಲ್ಕಮ್ ಟು ಕರ್ನಾಟಕ ಸ್ಪಾರ್ಕ್ ಪ್ಲಗ್ಸ್. ಚಂದನ್, ವೆಲ್ಕಮ್ ಟು ಕರ್ನಾಟಕ ಸ್ಪಾರ್ಕ್ ಪ್ಲಗ್ಸ್. ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದೇ ಬಂದ್ಬಿಟ್ಟು ಚಾಕ್ಲೇಟ್ ಫ್ಯಾಕ್ಟ್ರಿ. ತೋರಿಸ್ತಾರೆ. Each ingredient is selected for quality to ensure the finest flavor and texture. This mixture is refined in our state-of-the-art almond, achieving a smooth and homogeneous chocolate mass. After refining, the chocolate is transferred to dedicated holding tanks, maintaining the purity of each variety. Milk,
dark, Really? and white. The tempered chocolate is then poured Chocolate into in molds, ಮಾಡೋದು. forming the Chocolate. desired shapes and sizes Chocolate biscuit for our ಅನ್ಸೋದು ಇದು. diverse product range. As per ಈ ಥರ our ಪ್ರಿಪ್ರೇಷನ್ recipes, ಆಗುತ್ತೆ. we incorporate premium ಇದೆಲ್ಲ nuts, enhancing both texture and chocolate, flavor. The molded chocolates are cooled and solidified, locking in the ಮಿಷಿನ್ಗಳಿದು. rich taste and smooth texture. Finally, each chocolate ಇವಾಗ ಹೆಂಗೆ ಮಾಡ್ತಾರೆ ಏನು ಅಂತ ready to delight our ನಿಮಗೆ customers with benchmark ಗೊತ್ತಾಗುತ್ತೆ. Over time, ಇದೆ ಚಾಕ್ಲೇಟ್ ಬಾರು. our chocolates were ಮೇಡಮ್ ಏನೋ ಕೊಡ್ತಾರ ನೋಡೋಣ. ಮೇಡಮ್ ಇಲ್ಲಿ ಯಾರೂ ಇಲ್ಲ ಕೊಡೋರು. ಇಲ್ಲಿ ಸ್ಯಾಂಪಲ್ ಚಾಕ್ಲೇಟ್ಗಳು ಕೊಡ್ತಾರೆ. ತಿನ್ಕೊಂಡು ಒಂದೇ ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ. ತಿನ್ಕೊಂಡು ನಾವು ಟುವರ್ಡ್ಸ್ ಟೀ ಫ್ಯಾಕ್ಟ್ರಿ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹಿಂಗೆ ಮೇಲ್ಗಡೆ ಬಂದ್ವಿ. ಇದರ ಟೀ ಲೀವ್ಸ್ ಎಲ್ಲ ಇರ್ತಾರೆ. ಹಾಂ, ಇಲ್ಲಿ ಎಂಟ್ರಿ ತೊಗೋಬೇಕು. ಸೊ ಎಂಟ್ರಿ ಎಂಟ್ರಿಲಿ ಟಿಕೆಟ್ ತೊಗೊಂಡ್ಮೇಲೆ ಇದು ಮತ್ತು ಟ್ಯಾಕ್ಸ್ ಕೊಡ್ತಾರೆ. ಪ್ರೈವೇಟ್ ವೆಹಿಕಲ್ ಬಂದಿದ್ರೆ ಇಲ್ಲಿ ಹಿಸ್ಟ್ರಿ ಆಫ್ ಟೀ ಎಲ್ಲ ಹಾಕಿದ್ದಾರೆ. ಟೀ ಹಿಸ್ಟ್ರಿ ಏನು ಅಂತ ಇಲ್ಲಿ ಓದ್ಬೋದು. ಇದೇ ದಾರಿ. ಇಲ್ಲಿ ನೋಡಿ, ಇಲ್ಲಿ ಟೀ ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಇದೆಲ್ಲ ಗೊತ್ತಾಗುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ಟೀಗೆ ಕೊಟ್ಟರೆ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲೇ ಇದೆಯಲ್ಲ ವ್ಯೂ, ಎಲ್ಲ ಒಂದು ವ್ಯೂ ಇದೆ. ಹೋಗ್ತಾರೆ, ಇಲ್ಲಿಂದ ವ್ಯೂ ಇದೆ. ಇಲ್ಲಿ ಲೆಟ್ಸ್ ಗೋ. ಮಿಷಿನು ಟೀ ಪ್ಲಾಂಟೇಶನ್ ಅಂತ ಟೀ ಹೆಂಗೆ ಪ್ರಾಸೆಸ್ ಏನು ಅಂತ ಗೊತ್ತಾಗುತ್ತೆ. ಟೀ ಹೆಂಗೆ ಮಾಡ್ತಾರೆ ಏನು ಅಂತ. ಸುಲಿವನ್. ಓಕೆ. The tea is plucked from the tea estate or known as tea garden. There are also small growers and plantation supply tea leaf and coaching alla information. After plucking, the green tea leaf is transported into bags and weighed around 20 kg by lorries. So super. ಆಮೇಲೆ tea leaf is supported to tea factories by lorries. Oh super. The tea factory is a place where tea leaves are processed and packed. Super. Removal of moisture from tea leaf is called as withering. Okay. Orthodox tea. Rolling. So the machine is for rolling process. Okay, super. Huh? ಟೀ ಟೇಸ್ಟ್ ಮಾಡೋಣ. ಹಾಂ ಬನ್ನಿ. ಟೀ ಟೇಸ್ಟ್ ಮಾಡ್ತಾರೆ ಅಮಿತ್. ಟೀ ಟೇಸ್ಟಿಂಗ್ ಕೊಡ್ತಾರಂತೆ. ಒಂಚೂರು ಟೀಗೆ ಟೇಸ್ಟ್ ಮಾಡಿಕೊಂಡು ಹೆಂಗಿದೆ ಅಂತ ನೋಡೋಣ. ಆಫ್ಟರ್ ಕ್ರಶಿಂಗ್ ದ ಟೀ ಲೀವ್ಸ್ ದ ಕಲರ್ is changed from green to copper red. Fermentation. Okay. Then tea is dried and dried for 2 days to do. Okay, drying ಮಾಡ್ತಾರೆ. ಆಮೇಲೆ ಗ್ರೇಡ್ ಮಾಡ್ತಾರೆ. ಸೂಪರ್. ಅದೇ ಒಳ್ಳೆ ಸ್ಮೆಲ್ಲು, ವಾಸನೆ ಮಾತ್ರ ಸೂಪರಾಗಿ ಬರ್ತಾಯಿದೆ ಟೀ. ಆಮೇಲೆ ಇಲ್ಲಿ ಒಂದು ಟೇಸ್ಟಿಂಗ್ ಕೊಡ್ತಾರೆ. ಮತ್ತು ಇಲ್ಲಿ ಆಪ್ಷನ್ಗೂ ಹಾಕ್ತಾರಂತೆ. ಆಮೇಲೆ ಪ್ಯಾಕೆಟಿಂಗ್ ಮಾಡ್ತಾರೆ. ಟೀ ಕಪ್ಪಲ್ಲಿ ಕೊಡ್ತಾರೆ. ಬನ್ನಿ ಟೀ ಹೆಂಗಿದೆ ಟೇಸ್ಟ್ ಮಾಡ್ತಾರೆ. ಇದು ಮಸಾಲಾ ಟೀ, ಎಲೈಚಿ, ಬ್ಲ್ಯಾಕ್ ಟೀ, ವೈಟ್ ಟೀ ಆ್ಯಂಡ್ ಗ್ರೀನ್ ಟೀ. 5 ಥರ ಟೀ ಕೊಡ್ತಾರೆ. ಇನ್ನೊಂದ್ಸಲ ಕೇಳ್ಕೊಂಬಿಡಿ. ಮಸಾಲಾ, ಎಲೈಚಿ, ಬ್ಲ್ಯಾಕ್ ಟೀ, ವೈಟ್ ಟೀ, ಗ್ರೀನ್ ಟೀ ಅಂತ 5 ಥರ ಟೀ ಇದೆ. ಸದ್ಯಕ್ಕೆ ನಮ್ಮೂರ್ದು ನಾವು ಮಸಾಲಾ ಟೀ ಕುಡಿತೀವಿ. ಗ್ರೀನ್ ಟೀ ಬೆಳಗ್ಗೆ ಕುಡಿತೀವಿ. ಬ್ಲ್ಯಾಕ್ ಟೀನೂ ಬೆಳಿಗ್ಗೆ, ವೈಟ್ ಟೀ ನೋಡೋಣ. ಓಕೆ ಬನ್ನಿ, ಕೆಳಗಡೆ ಹೋಗಿ ಕುಡಿಬೇಕಂತೆ. ಕೆಳಗಡೆ ಹೋಗಿ ಟೀ ಕುಡ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಲೆಟ್ಸ್ ಗೋ. ಅದೇ ಇಲ್ಲಿ 15 ಎಕ್ಸಿಟ್ ಆಗ್ತಾ ಒಂದು ಟೀ ಸೇಲ್ಸ್ ಶಾಪ್ ಇದೆ. ನಿಮ್ಗೆ ಯಾವ ಟೀ ಇಷ್ಟ ಆಗುತ್ತೆ ಏನು ಅಲ್ಲಿ ಟೇಸ್ಟ್ ಮಾಡಿರ್ತೀರಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕು. ನೋಡಿ ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾವೇನು ಪರ್ಚೇಸ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಪರ್ಚೇಸ್ ಮಾಡೋರು ಇಲ್ಲಿ ಮಾಡಿಬಿಟ್ಟು ಎಕ್ಸಿಟ್ ಆಗ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ಸ್ಪಾಟ್ ಕಡೆ ಲೆಟ್ಸ್ ಗೋ. ಇದೆ ಇಲ್ಲಿ ಹಂಗೆ ಬರ್ಬೇಕಾದ್ರೆ ಟೀ ನೋಡಿದ್ರಲ್ಲ, ಟೀ ಶಾಪಿಂಗ್, ಚಾಕ್ಲೇಟು ಶಾಪಿಂಗ್ ಮಾಡ್ಬೋದು ಇಲ್ಲಿ. ನಾವು ಇಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊತಾ ಇದ್ದೀವಿ. 250 ಗ್ರಾಮ್ಸ್ ತೊಗೊತಾ ಇದ್ದೀವಿ. 250 ಗ್ರಾಮ್ಸ್ಗೆ ಮೋಸ್ಟ್ಲಿ ಪರ್ 100 ಗ್ರಾಮ್ 140 ರುಪೀಸ್ ಅಂತ ಹೇಳ್ತಿದ್ದಾರೆ.
ಹತ್ತತ್ರ ಒಂದು 350 to 400 rupees ಬರುತ್ತೆ 250 ಗ್ರಾಮ್ಸ್ಗೆ. ನೋಡೋಣ ಫೈನಲ್ ಬಿಲ್ ನಾನು ಹೇಳ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಚಾಕ್ಲೇಟ್ ತೊಗೋಣ ಬನ್ನಿ. ಅದೇ ಹಿಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಬಿಲ್ಲು 1180 ಪರ್ 250 ಗ್ರಾಮ್ಗೆ ಅಪ್ರಾಕ್ಸಿಮೇಟ್ಲಿ 250 to 300 rupees ಇದೆ. ಇಲ್ಲಿ ಇನ್ನೊಂದು ಶಾಪಿಂಗು, ಏನೇನೋ ಕಾಫಿ ಯಾವುದ್ಯಾವುದೋ ಐಟಮ್ಗಳಿದೆ, ಕಾಫಿ ಆಯಿಲ್ಗಳು, ಮತ್ತು ನಾವು ಇಲ್ಲಿ ಬೇಕ್ರಿ ಐಟಮ್ಸ್ಗಳಿದೆ. ನಾವಿಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇಲ್ಲಿ ಬೇರೆ ಎಲ್ಲ ಮಕ್ಕಳ ಐಟಮ್ಸು. ಓಹೋ, ಬರೀ ಶಾಪಿಂಗೇ ಇದೆಯಪ್ಪ. ಇಲ್ಲಿ ಮಕ್ಕಳ ಆಟ ಸಾಮಾನಿದೆ. ಎಲ್ಲ ಬರೀ ಶಾಪಿಂಗೇ ಇದೆ, ಅವ್ರಿಗೂ ಗೊತ್ತು. ಎಲ್ಲ ಟೂರಿಸ್ಟ್ಗಳು ಬರ್ತಾರೆ, ಮಕ್ಕಳು ಬರ್ತಾರೆ, ಹಠ ಮಾಡ್ತಾರೆ, ಕೊಡಿಸ್ಲೇಬೇಕು ಅಂತ ಅವರು ತಲೆ ಉಪಯೋಗಿಸಿ ಈ ಥರ ಇಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ ಎಲ್ಲ ಆಟ ಸಾಮಾನುಗಳಿದೆ. ಅಮಿತ್, ಅದನ್ನು ಆಟ ಸಾಮಾನು ಬೇಕಾ ಅಮಿತ್? ಚಂದನ್ ನಿಮಗೆ ನೋಡಿ, ಚಂದನ್ ಅವರು ಮಗು ಆಗ್ಬಿಟ್ಟು ಆಟ ಆಡ್ಕೊಂಡಿದ್ದಾರೆ. ನಾನು ಮಾಡ್ತೀನಿ. ಹಿಂಗೆ ದೇಬ್ಕೊಂಡು ಹೋಗ್ಬಿಡ್ಲ ಅನಿಸ್ತಾ ಇದೆ. ಬೇಡ, ಎಲ್ಲಿದ್ದಿದ್ದು CC ಕ್ಯಾಮ್ರಾ ಇದೆಯಾ? ಓಕೆ, ಇಲ್ಲೇ ಅದ್ರ ಒರಿಜಿನಲ್ ಸ್ಪಾಟಿಗೆ ಇಟ್ಬಿಡೋಣ.